ಅವರು ಸ್ವಲ್ಪ ಚಿಕ್ಕಬಳ್ಳಾಪುರ ಬಾಗೇಪುರ ಚಿಕ್ಕಬಳ್ಳಾಪುರ ಬಸ್ಗಳು ಮೇಲೆ ಹೊರಟೋಗ್ಬಿಡ್ತವೆ, ಅವನ್ನ ಹತ್ಕೊಳ್ತಾ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗ್ತದೆ. ನಾನು ಆದರ್ಶ ವಿದ್ಯಾಲಯದಲ್ಲಿ ಓದ್ತಾ ಇದ್ದೀನಿ, 9ನೇ ತರಗತಿ. ನಾವು ದಿನಾಗ್ಲೂ ಗೌರ್ಮೆಂಟ್ ಬಸ್ಗೆ ಬರೋದು. ಒಂದೊಂದು ಸತಿ ಬಸ್ಸೇನೋ ಒಂದು ಬಸ್ಸು ಯಾವಾಗೋ ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗುತ್ತೆ. ಆದರೆ ನಮ್ದೇನಾದರೂ ಸ್ಕೂಲಲ್ಲಿ ಲೇಟ್ ಆಗಿದೆ ಅಂದರೆ ಇನ್ನೊಂದು ಬಸ್ಸು ಹತ್ತಿಸ್ಕೊಂಡು ಹೋಗೋದೇ ಇಲ್ಲ ನಮಗೆ. ಅಂಥ ಟೈಮಲ್ಲಿ ಹುಡುಗಿರು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅಂಥದ್ದು ನೆನೆ ನಾವು ನಡ್ಕೊಂಡು ಹೋಗಿದ್ದೀವಿ. ನಾವೆಂಗಿರಬೇಕು? ಡಿಪೋ ಮ್ಯಾನೇಜರ್ಗೆ 4-5 ಸತಿ ಫೋನ್ ಮಾಡಿದ್ವಿ, ಆದರೆ ಅವರು ಆನ್ಸರೇ ಮಾಡ್ತಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಇಲ್ಲ, ಫೋನ್ ಎತ್ತಲ್ಲ. ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಾರೆ ನಿಮಗೆ? ಕಂಡಕ್ಟರ್ ಡಿಪೋಗೆ ಕಂಪ್ಲೇಂಟ್ ಕೊಡಿ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ ಅಂತಾರೆ. ಒಂದೊಂದು ಸತಿ ಏನೋ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೊಟ್ಟೋಗ್ತಿರ್ತಾರೆ, ಹತ್ತಿಸ್ಕೊಳೋದೇ ಇಲ್ಲ. ಹಿಂದೆ ಬಸ್ ಬರುತ್ತೆ ಅಂತಾರೆ. ನಾವು ಕಾಯ್ಕೊಂಡು ನಮ್ಗೆ ಅಲ್ಲೇ ಸುಸ್ತಾಗುತ್ತೆ. ಮತ್ತೆ ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ ನಮಗೆ ಶಾಲೆಯಲ್ಲಿ. ನಾವೇನು ಬರೆಯೋದು, ಏನು ಓದೋದು ಎಕ್ಸಾಮ್ಸ್ ಟೈಮಲ್ಲಿ? ನೆಕ್ಸ್ಟ್ ಇಯರ್ ನಾವು 10th SSLC, ನಮಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ. ನಾವೆಂಗೆ ಪ್ರಿಪೇರ್ಸ್ಕೊಂಡು ಹೋಗುತ್ತೆ. ಮತ್ತೆ ಅದಾದ್ಮೇಲೆ ನಮ್ದೇನಾದ್ರು ಸ್ಕೂಲ್ ಲೇಟ್ ಆಗಿಬಿಟ್ಟಿದೆ ಅಂದರೆ ನಮಗೆ ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗಲ್ಲ, ಹಂಗೆ ಡೋರ್ ಹಾಕ್ಬಿಡ್ತಾರೆ. ಅರ್ಧ ಜನ ಮಕ್ಕಳು ಡೋರಲ್ಲಿ ನಿಂತಿರ್ತಾರಲ್ಲ, ಅವ್ರಿಗೇನಾದ್ರು ಬಿದ್ದರೆ ಏನಾಗಬೇಕು ಅವರಿಗೆ? ಮತ್ತೆ ನಮ್ಮೂರಲ್ಲಿ ಚಿರತೆಗಳು ಬೇರೆ ಬಂದಿದ್ದಾವೆ. ಆ ರೋಡಲ್ಲಿ ಹೋಗೋರು ನಾವು ಹೆಂಗಿರ್ಬೇಕು? ಕೆರೆನಹಳ್ಳಿ ಅವರೆಲ್ಲ ಚಿರತೆ ಬಂದು ಮೊನ್ನೆ ಎಲ್ಲ ಜಿಂಕೆಗಳೆಲ್ಲ ತಿಂದ್ಬಿಟ್ಟಿದ್ದಾವೆ.